ಸೆಕ್ಷನ್ 102 ಇದು ಬಂದ್ಬಿಟ್ಟು ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟು. ಸೊ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಹೋಗಿಂತ ಮುಂಚೆ ಒಂದು ಚಿಕ್ಕ ಪಾಯಿಂಟು ಏನಂದರೆ, ಯಾವುದೇ ಒಂದು ಕಂಪ್ನಿ ಇರುತ್ತಲ್ಲ, ಆ ಕಂಪ್ನೀಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಮತ್ತು ಎಕ್ಸ್ಟ್ರಾರ್ಡಿನರಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇರುತ್ತೆ. ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಐಟಮ್ಸ್ ಇರುತ್ತೆ. ಯಾವುದೆಲ್ಲ ಅಂದರೆ, ಇವಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೆಲ್ಲ ಅಡಾಪ್ಟ್ ಮಾಡ್ತಿರಲ್ಲ ಅದೆಲ್ಲ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ಸು. ಮತ್ತು ಡಿವಿಡೆಂಡ್ ಡಿಕ್ಲೇರ್ ಮಾಡ್ತೀರಿ, ಮತ್ತು ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ತೀರಿ. ಯಾವ ಡೈರೆಕ್ಟರ್ ಅಂದರೆ ರಿಟರ್ನಿಂಗ್ ಡೈರೆಕ್ಟರ್. ರಿಟರ್ನಿಂಗ್ ಡೈರೆಕ್ಟರ್ ಅಂದರೆ ಇವಾಗ ಒಬ್ಬ ಡೈರೆಕ್ಟರ್ ಬಿಟ್ಟು ಹೋಗ್ತಾ ಇರ್ತಾನಲ್ಲ, ಅವ್ನ ಪ್ಲೇಸಲ್ಲಿ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡ್ತಿರಲ್ಲ, ಅದು ರಿಟರ್ನಿಂಗ್ ಡೈರೆಕ್ಟರು. ಆಮೇಲೆ ಆಡಿಟರ್ನ ಅಪಾಯಿಂಟ್ ಮಾಡ್ತೀರ, ಅವ್ರ ರೆಮ್ಯುನೇಷನ್ ಫಿಕ್ಸ್ ಮಾಡ್ತಿರಲ್ಲ, ಅದು ಅವೆಲ್ಲ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಐಟಮ್ಸಲ್ಲಿ ಬರುತ್ತೆ. ಅದಕ್ಕೋಸ್ಕರ ಆರ್ಡಿನರಿ ರೆಸೊಲ್ಯೂಷನ್ ಬೇಕು. ಸೊ ಆರ್ಡಿನರಿ ರೆಸೊಲ್ಯೂಷನ್ಗೆ 50% ಆಫ್ ವೋಟಿಂಗ್ ಪವರ್ ಇದ್ದರೆ ಸಾಕು. ಅದು ಸ್ಪೆಷಲ್ ರೆಸೊಲ್ಯೂಷನ್ ಆದರೆ 75% ಕಂಪಲ್ಸರಿಯಾಗಿ ಇರಬೇಕು. 75% ಇತ್ತಂದರೆ ಮಾತ್ರ ಅದು ಸ್ಪೆಷಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಕನ್ಸಿಡರ್ ಮಾಡ್ತೀರಿ, ಮತ್ತು ಆವಾಗ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡ್ತೀರಿ. ಸೊ ಇವಾಗ ಎ ಜಿ ಎಮ್ಗೋಸ್ಕರ ನಮಗೆ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಬೇಕಾಗಲ್ಲ. ಇ ಜಿ ಎಮ್ ಕಂಡಕ್ಟ್ ಮಾಡ್ತಿರಲ್ಲ, ಸೊ ಆ ಟೈಮಲ್ಲಿ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಸೊ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂದರೆ, ಫಸ್ಟು ಇವಾಗ ಯಾರೆಲ್ಲ ಕಂಪ್ನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಮತ್ತು ಕೀ ಮ್ಯಾನೇಜರ್ ಪರ್ಸನ್ಸು, ಮ್ಯಾನೇಜರು, ಪ್ರಮೋಟರ್ ಇರ್ತಾರಲ್ಲ, ಅವರು ಬೇರೆ ಕಂಪ್ನಿಲಿ ಎಂತೂ ಶೇರ್ಸ್ ಹೋಲ್ಡ್ ಮಾಡ್ತಾ ಇದ್ದಾರೆ, ಮಿನಿಮಮ್ 2% ಆಫ್ ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ಬೇರೆ ಕಂಪ್ನಿಲಿ. ಸೊ ಆ ಟೈಮಲ್ಲಿ ಅವ್ರದ್ದು ಏನೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಆ ಮೀಟಿಂಗ್ ಕಂಡಕ್ಟ್ ಮಾಡಿದ ನಂತರ ಅದರಿಂದ ಅವ್ರಿಗೆ ಎಂತೋ ಬೆನಿಫಿಟ್ ಆಗ್ತಾಯಿತ್ತು, ಇಲ್ಲಾಂದರೆ ಅವ್ರು ಹೋಲ್ಡ್ ಮಾಡಿರೋ ಕಂಪ್ನಿ ಎಂತೋ ಬೆನಿಫಿಟ್ ಆಗ್ತಾಯಿತ್ತಂದರೆ ಅದನ್ನ ಅವ್ರು ಡಿಸ್ಕ್ಲೋಸ್ ಮಾಡಬೇಕು ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟಲ್ಲಿ. ಅದು ಆದ ನಂತರ ನೆಕ್ಸ್ಟ್ ಪಾಯಿಂಟು, ಅವ್ರದ್ದು ಏನೆಲ್ಲ ರಿಲೇಟಿವ್ಸ್ ಇರ್ತಾರೆ, ಅವ್ರ ರಿಲೇಟಿವ್ಸು, ಅವ್ರ ಕನ್ಸರ್ನು ಮತ್ತು ಫೈನಾನ್ಷಿಯಲ್ ಇಂಟ್ರೆಸ್ಟ್ ಏನೆಲ್ಲ ಇರುತ್ತೆ ಅದನ್ನೂ ಡಿಸ್ಕ್ಲೋಸ್ ಮಾಡಬೇಕು. ಅದು ಆದ ನಂತರ ಮೀಟಿಂಗಲ್ಲಿ ಆ ಮೀಟಿಂಗಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀರಿ, ಅದರಿಂದ ಏನು ಇಂಪ್ಲಿಕೇಶನ್ಸ್ ಇರುತ್ತೆ, ಮತ್ತು ಯಾವುದೇ ಒಂಥರ ಪಾಯಿಂಟ್ಸ್ ಇರುತ್ತೆ ಶೇರ್ ಹೋಲ್ಡರ್ಸ್ಗೆ ಅರ್ಥ ಆಗ್ತಾ ಇರುತ್ತೆ, ಅವೆಲ್ಲ ಪಾಯಿಂಟ್ಸು ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟಲ್ಲಿ ಡಿಸ್ಕ್ಲೋಸ್ ಆಗಿರಬೇಕು. ಆಮೇಲೆ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟಲ್ಲಿ ಇವರೇನೆಲ್ಲ ಡಿಸ್ಕ್ಲೋಸ್ ಮಾಡಿಲ್ಲ ಅಂದರೆ, ಸೊ ಆ ಟೈಮಲ್ಲಿ ಪೆನಾಲ್ಟಿ ಇರುತ್ತೆ. ಪೆನಾಲ್ಟಿ ಎಷ್ಟು ಅಂದರೆ ಮಿನಿಮಮ್ 50,000 ಇರುತ್ತೆ. ಮ್ಯಾಕ್ಸಿಮಮ್ಮು ಅವ್ರಿಗೇನು ಬೆನಿಫಿಟ್ ಸಿಕ್ಕಿರುತ್ತಲ್ಲ ಅದರದ್ದು 5% ಅವ್ರಿಗೆ ಪೆನಾಲ್ಟಿ ಇರುತ್ತೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಆಗಿರಬೇಕು, ಇಲ್ಲಾಂದರೆ ಪೆನಾಲ್ಟಿ ಇರುತ್ತೆ. ಸೊ ಅದು ಆದ ನಂತರ ನೆಕ್ಸ್ಟ್ ಪಾಯಿಂಟು, ನೆಕ್ಸ್ಟ್ ಏನಂದರೆ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ನಾವು ಬರೀ ಸ್ಪೆಷಲ್ ಬಿಸ್ನೆಸ್ ಕೋರ್ಸ್ ಐಟಮ್ಸ್ ಏನಿರುತ್ತೆ ಆ ಟೈಮಲ್ಲಿ ಮಾತ್ರ ಇಶ್ಯೂ ಮಾಡಬೇಕು ನೋಟಿಸ್ ಜೊತೆ. ಸೊ ನಾವು ಇಶ್ಯೂ ಮಾಡಲಿಲ್ಲ ಅಂದರೆ ಪೆನಾಲ್ಟಿ ಇರುತ್ತೆ.